ಮಂಥನ ಸಾಗರ ಸ್ವಲ್ಪ ತಿನ್ಕೊಂಡು ಇವ ಯಾರೇ ಬೆಳೆಯಲ್ಲ ಸೌಂದರ್ಯ ಕಂಡೆ ಚಪ್ಪಾಳೆ ಹೊಡಿರಿ ಹೊಡ್ರೋ ಇದು ಸರ್ಜಾ ಅಡ್ಡ ಚಿಕ್ಕು ಕುಚ್ಚುಕು ಕುಚ್ಚುಕು ಡಿಪ್ರೆಷನ್ ಅವರೇ ಪೇ ಮಾಡ್ತಾರೆ. ಬಾಯ್ ಬಾಯ್. ದೂದ್ ಸಾಗರ್ಗೆ 30 ಸತಿ ಬಂದಿದ್ದಾರೆ ಗಾಯ್ಸ್. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿವ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಗೌಡ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ವಿಡಿಯೋಸ್ ಲೈಕ್ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಎಸ್, ಇವತ್ತಿನ ನಮ್ ಬ್ಲಾಗ್ ಏನು ಅಂದ್ರೆ ನೀವು ಆಲ್ರೆಡಿ ತಮ್ನೆಲ್ ಅಲ್ಲಿ ನೋಡಿರ್ತೀರಾ. ನಾವು ಮಾನ್ಸೂನ್ ಆಗಿರೋದ್ರಿಂದ ಮಾನ್ಸೂನ್ ಟ್ರೆಕ್ ನ ಪ್ಲಾನ್ ಮಾಡಿದೀವಿ. ಸೊ ಎಲ್ಲಿಗೆ ಅಂದ್ರೆ ದೂದ್ ಸಾಗರ್ ಹೋಗ್ತಾ ಇದೀವಿ. ದಿವ್ಯಾ ಹೇಳ್ದಂಗೆ ನಾವು ಒಂದು ಟ್ರೆಕ್ ನ ಪ್ಲಾನ್ ಮಾಡಿ ಈ ಮಾನ್ಸೂನ್ ನ ಯಾಕೆ ಮಿಸ್ ಮಾಡ್ಬೇಕು ಅಂತ ಅನ್ಕೊಂಡು ಎಂತ ಅಂತಿಂತ ಸಾಮಾನ್ಯವಾದ ಟ್ರಕ್ ಅಲ್ಲ, ದೂದ್ ಸಾಗರ್ ಟ್ರಕ್. ಸೊ ನನ್ ಪ್ರಕಾರ ಅಂದ್ರೆ ನಾನೊಂದು ಮಿನಿಮಮ್ ಅಂದ್ರೂ ಒಂದು ಅಂದ್ರೆ ಹೋಗಿದ್ದೀನಿ ಟ್ರಕ್ ಕಿಲೋಮೀಟರ್ ನಡೆಯಕ್ಕೆ ತುಸಂದ್ ಹೋಗ್ತಾರೆ. ಅಷ್ಟಲ್ಲ, ನಾನು ಅಟ್ಲೀಸ್ಟ್ ಒಂದು 5 ಕಿಲೋಮೀಟರ್ ಇಂದ ಒಳಗಡೆ ನಡೆದಿರ್ಬೋದೇನೋ ಲೈಫ್ ಅಲ್ಲಿ. ಅದು ಇಲ್ಲ ಟೈಮ್ ದೂದ್ ಸಾಗರ್ಗೆ ನಿಯರ್ಲಿ 22 ಕಿಲೋಮೀಟರ್ಸ್ ಇರ್ಬೋದು. 22 ಅಷ್ಟು ಕಿಲೋಮೀಟರ್ಸ್ ನಾನ್ ನಡೀತೀನ, ಅಲ್ಲ ವಾಟರ್ ಫಾಲ್ ನೋಡ್ತೀನ. ಅದು ನನಗೆ ಚಾಲೆಂಜ್ ಆಗಿದೆ. ಅಂದ್ರೆ ದಿವ್ಯಾನೇ ಹೇಳಿದ್ದು, ಆದ್ರೆ ನಾನು ಟ್ರೆಕ್ ಪರ್ಸನ್ ಅಲ್ಲ. ದಿವ್ಯಾನೇ ಮಾಡ್ಬೇಕು ಟ್ರೆಕ್ಕಿಂಗ್. ಅವಳಿಗೆ ತುಂಬಾ ಆಕ್ಚುಲಿ ನನಗೆ ಇಂಟ್ರೆಸ್ಟ್ ಇತ್ತು ದೂದ್ ಸಾಗರ್ ಹೋಗ್ಬೇಕು ಅಂತ. ತುಂಬಾ ದಿನದಿಂದ ನಾನು ಕೇಳ್ತಿದ್ದೆ ಹೋಗೋಣ ದೂದ್ ಸಾಗರ್ಗೆ ಅಂತ. ಇವಳು ಅಮ್ಮ ಅಷ್ಟು ದೂರ ನಾನ್ ನಡೆಯಲ್ಲ ಅಂತೆಲ್ಲ ಹೇಳ್ತಾ ಇದ್ಲು. ಹಿಂಗೋ ಮಾಡಿ ಫೈನಲಿ ಒಪ್ಸಿ ಕರ್ಕೊಂಡ್ ಬಂದಿದ್ದೀನಿ. ಸೊ ಈ ಟ್ರೆಕ್ ಅಲ್ಲಿ ನಾವ್ ಏನೇನೆಲ್ಲ ಮಾಡ್ತೀವಿ, ಎಷ್ಟು ಸರ್ಕಸ್, ನಾನ್ ಸರ್ಕಸ್ ಮಾಡಲ್ಲ ನಿಜ, ಇವಳು ಎಷ್ಟು ಸರ್ಕಸ್ ಮಾಡ್ತಾಳೆ ಅಂತ ಕಂಪ್ಲೀಟ್ ಎಲ್ಲ 1 ಕಿಲೋಮೀಟರ್ ಹೋಗಿದ್ರೆ ನಾನು ಇನ್ನು ಅರ್ಧ ಕಿಲೋಮೀಟರ್ ದೂರದಲ್ಲೇ ಇವಾಗ ಬರ್ಬೇಕಾದ್ರೆ ಆ ಇನ್ಸಿಡೆಂಟ್ ಆಯ್ತು. ಬೇಗವಾ ಅಂತಿದ್ದಾರೆ. ಐ ಲಿಟ್ರಲಿ ಡೋಂಟ್ ನೋ. ನೋಡ್ಬೇಕು ಲೈಕ್ ಹೆಂಗ್ ಆಗುತ್ತೆ ನಮ್ ಟ್ರೆಕ್ ಅಂತ. ಅಂಡ್ ನಾವ್ ಯಾರ್ ಕಡೆಯಿಂದ ಹೋಗ್ತಿದೀವಿ ಅದೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ವ್ಲಾಗ್ ಅಲ್ಲೇ ನಾವ್ ಹೇಳ್ತೀವಿ. ಸೊ ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಒಂದು 15 ಮಿನಿಟ್ಸ್ ಮುಂಚೆನೆ ಬಂದು ವೆಯ್ಟ್ ಮಾಡಿ ಅಂದ್ರು. ಸೊ ಮೆಟ್ರೋ ಸ್ಟೇಷನ್, ಯಶವಂತಪುರ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ವಿ ಬಸ್ಗೋಸ್ಕರ. ಬಸ್ ಬಂದ ತಕ್ಷಣ ನಮ್ಮ ಟ್ರಿಪ್ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ. ಎಸ್, ಎಕ್ಸೈಟೆಡ್. ಇವಳಕ್ಕಿಂತ ನನಗೆ ಎಕ್ಸೈಟ್ಮೆಂಟ್. ನೀನ್ ಹೆಂಗ್ ಮಾಡ್ತೀಯ ಅಂತ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಯಾಕೆ ಇಂಟ್ರಪ್ಟ್ ಮಾಡ್ತಾ ಗೊತ್ತಿಲ್ಲ. ಅಕಸ್ಮಾತ್ ನನಗೆ ಮಾತಾಡೋ ಅಂತ ಅಂದ್ರೆ ಒಂದು ಇವಾಗ ನಾನ್ ಎಲ್ಲೋ ನಾನು ಒಂಚೂರು ಮಾತಾಡ್ತೀನಿ, ಅದೇ ಪದ್ಯ ಭಯ ಆಗ್ತಾ ಇದೆ. ಅಷ್ಟ್ರಲ್ಲಿ ನನಗೆ ಮರ್ತೋಗಿರುತ್ತೆ. ಓಕೆ, ಟೈಮ್ ವೇಸ್ಟ್ ಮಾಡ್ದಂಗೆ ಏನೇನ್ ಮಾಡ್ತೀವಿ ಎಲ್ಲ ಈ ವ್ಲಾಗ್ ಅಲ್ಲಿ ತೋರಿಸ್ತೀವಿ. ನೀವು ಇನ್ನೂ ಏನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಮಾನ್ಸೂನ್ ಅಲ್ಲಿ, ಸೊ ದಯವಿಟ್ಟು ಒಂದು ಟ್ರೆಕ್ ಮಾಡಿ. ಯು ವಿಲ್ ಡೆಫಿನೆಟ್ಲಿ ಮಿಸ್ ದಿಸ್ ಸೀಸನ್. ಎಲ್ಲ ಸ್ಟ್ರೇಂಜರ್ಸ್ ಬಗ್ಗೆ ಕುತ್ಕೊಂತೀರಾ. ಅಂಡ್ ಮೈನ್ ಆಗಿ ಇಂಟ್ರೊಡಕ್ಷನ್ ಏನಂತ ಕೇಳ್ಬೇಕು ಅಂದ್ರೆ ಅವ್ರ ನೇಮು, ಪ್ರೊಫೆಷನ್, ಅವ್ರ ಪ್ಲೇಸ್, ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಹಾಬೀಸ್ ತುಂಬಾ ಮ್ಯಾಚ್ ಆಗೋಂಥವ್ರು ತುಂಬಾ ಇರ್ತಾರೆ. ಸೊ ಇಂಪಾರ್ಟೆಂಟ್ ಒಂದು ಹಾಬೀಸ್. ಸೊ ಹಾಬೀಸ್ ನ ಕೇಳ್ಬೇಕು, ಓಕೆನಾ? ಕೇಳಾದ್ಮೇಲೆ ಈಗ ಟೈಮ್ ಆದ್ಮೇಲೆ ಮತ್ತೆ ನಾರ್ಮಲ್ ಪ್ಲೇಸಸ್ಗೆ ನೀವು ರಿಟರ್ನ್ ಬಂದು ಕುತ್ಕೊಂತೀರಾ. ಅದಾದ್ಮೇಲೆ ಒಂದ್ ಕಡೆಯಿಂದ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ, ಓಕೆನಾ? ಓಕೆ ಗೈಸ್. ಹಾಯ್, ನನ್ನ ಹೆಸರು ರಾಜಶ್ರೀ ಅಂತ. ನಾನು ಮೀಟ್ ಮಾಡಿದ್ದೆ ದೀಕ್ಷಾಗೆ. ಶಿ ಇಸ್ ಫ್ರಮ್ ಬ್ಯಾಂಗ್ಳೂರ್. ಅವಳು ಇಲ್ಲಿ ಜಾಬ್ ಮಾಡ್ತಿದ್ದಾಳೆ ಬೆಂಗಳೂರಲ್ಲಿ. ಓಕೆ, 5 ರೋಟೀಸ್. ಅದಕ್ಕೆ ಮಶ್ರೂಮ್
ಪನ್ನೀರ್ ಪನ್ನೀರ್ ಮಶ್ರೂಮ್ ಬಿಟ್ರೆ ಇನ್ನೇನಾದ್ರು ಇದೆಯಾ? ಜಾಸ್ತಿ ಆಗೋದು. ಓಕೆ, ಪನ್ನೀರ್ ಪನ್ನೀರ್ ಫೈನ್. ಎನಿಥಿಂಗ್ ಇಸ್ ಪನ್ನೀರ್ ಪನ್ನೀರ್ ಕಡಾಯ. The next day. ಎಸ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ನಾವಿವಾಗ ದೂದ್ಸಾಗರ್ ಟ್ರೆಕ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇಲ್ಲೊಂದು ಸ್ಟಾಪಲ್ಲಿ ಕರ್ಕೊಂಡ್ಬಂದಿದ್ದಾರೆ ಫ್ರೆಶ್ ಅಪ್ ಆಗೋಕ್ಕೆ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ನಾವು ರೈನ್ ಕೋಟ್ ಬಿಚ್ಚಿದಾಗ ಮಳೆ ಬರುತ್ತೆ, ಹಾಕಿದಾಗ ಸ್ಟಾಪ್ ಆಗುತ್ತೆ, ಆ ಥರ ಇದೆ. ಸೊ ಎಸ್, ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿದ್ದೀವಿ. ಸೊ ಜೀಪ್ಸ್ ಎಲ್ಲ ಬರುತ್ತೆ, ಹತ್ಕೊಂಡು ದೂದ್ಸಾಗರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಟ್ರಕ್ ಸ್ಟಾರ್ಟಿಂಗ್ ಪಾಯಿಂಟ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ನಮ್ಮ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ನಮ್ಮ ಹೊಸ ಫ್ರೆಂಡ್ಸ್ ಆಗಿದ್ದಾರೆ, ಅಂದರೆ ನಾವೆಲ್ಲ ಸ್ಟ್ರೇಂಜರ್ಸ್ ಆಗಿದ್ವಿ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ. ನಾನು ದಿವ್ಯಾ ನಾನು ಬಿಟ್ಟರೆ ಯಾರೂ ಗೊತ್ತಿರಲಿಲ್ಲ. ಇವಾಗ ಸುಮಾರು ಜನ ಫ್ರೆಂಡ್ಸ್ ಆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸೊ ಅವ್ರು ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ ಅವರು ಇಂಟ್ರಡಕ್ಷನ್ ಕೊಡ್ತಾರೆ. ಸೊ ನಾನು ಬಂದು ಹೈದ್ರಾಬಾದಿಂದ ಬಂದಿರೋದು. ನನ್ನ ಹೆಸರು ವಿಶ್ಮಿತಾ. ಹಾಯ್. ಇಲ್ಲಿ ಎಷ್ಟು ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಎಷ್ಟು ಸಾಫ್ಟ್ ಇಲ್ವೇ ಇಲ್ಲ. ಮಳೆ ಬಂತು. ಮಳೆ ಬಂತು. ಹಾಯ್, ನನ್ನ ಹೆಸರು ಶೀಲಾ ಅಂತ. ನಾನು ಆಕ್ಚುಲಿ ಬ್ಯಾಂಗ್ಳೂರಿಂದ ಬಂದಿರೋದು. ಬ್ಯಾಂಗ್ಳೂರಿಂದ ಬಂದಿರೋದು. ಈಗೆಲ್ಲ ಜೀಪಲ್ಲಿ ಹೋಗ್ತಾ ಇದೀವಿ. ರೆಡಿ ಇದೆಯಾ? ಹತ್ಬಿಟ್ಟು ಆಮೇಲೆ ಇದಲ್ಲ ಅಂದ್ರೆ ಕ್ಯಾಚ್ ಅಪ್ ಇನ್ ಸ್ಟಾರ್ಟಿಂಗ್ ಪಾಯಿಂಟ್. ಫೈನಲಿ ಧಾರಾಕಾರ ಮಳೆ ಸುರಿತಾ ಇದೆ. ನಾವೆಲ್ಲ ಜೀಪ್ ಹತ್ತಿ ಕೂತಿದೀವಿ ಅಂಡ್ ಇವಾಗ ವ್ಯೂ ಪಾಯಿಂಟ್ ಹತ್ರ, ಐ ಮೀನ್ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗ್ತಾ ಇದೀವಿ. ಮಾತಾಡಿ. ತುಂಬಾ ಖುಷಿ ಆಗ್ತಾ ಇದೆ ಜೀಪ್ ಬಂದಿದ್ದಕ್ಕೆ. ಅವಾಗಿಂದ ವೇಟ್ ಮಾಡಿ ಇವಾಗ ಬಂತು. ಸೊ ನೈಸ್. ಬಟ್ ಅವರೆಲ್ಲ ನಮಗೋಸ್ಕರ ವೇಟ್ ಮಾಡ್ಲೇಬೇಕು. ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಅಂತೂ ಮಳೆಲೆ ಜೀಪ್ ಹತ್ತಿದ್ವಿ. ಬಟ್ ಸ್ಟಿಲ್ ಮಳೆ ಯಾವಾಗ ಬರುತ್ತೆ, ಚಳಿ ಯಾವಾಗ ಆಗುತ್ತೆ, ಸೆಕೆ ಯಾವಾಗ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಎವ್ರಿಥಿಂಗ್ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಆಕ್ಚುಲಿ. ಎಸ್, ವಾವ್. ಅಷ್ಟೇ ಅಷ್ಟೇ. ಇದೀಗ ಬಂದ ಸುದ್ದಿ, ದೂದ್ಸಾಗರಲ್ಲಿ ಜನಸಾಗರ. ಅದ್ರಲ್ಲೂ ನೀವು ನೋಡ್ತಾ ಇದ್ದೀರಾ ನಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಜನ ಬಂದಿದ್ದಾರೆ. ಆಲ್ಮೋಸ್ಟ್ ವೀಕೆಂಡ್ ಬಂದ್ರೆ ಎಲ್ಲ ಜನಗಳು ಐ ಮೀನ್ ಚಿಲ್ ಮಾಡಕ್ ಬರ್ತಿದ್ದಾರೆ. ಬಟ್ ಸ್ಟಿಲ್ ಏನಂದ್ರೆ ಕ್ರೌಡೆಡ್ ಅನ್ಸುತ್ತೆ. ವ್ಯೂ ಸಿಗುತ್ತಾ ಸಿಗಲ್ವಾ ಮುಂದೆ ನೋಡೋಣ. ಅದೊಂದು ಪುಕ್ಕ ಪುಕ್ಕ ಅಂತಿದೆ ಮನ್ಸಲ್ಲಿ. ಬಂದಿರೋದೇ ಫೋಟೋ ವಿಡಿಯೋಸ್ಗೆ, ಅದೇ ಮೇನ್ ಆಗಿ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ. ಒಬ್ಬೊಬ್ರು 1 hour ನಿಂತ್ರೆ ಇವತ್ತೆಲ್ಲ ನಾವು ಅಲ್ಲೆಲ್ಲ. ಬಟ್ ಸ್ಟಿಲ್ ಟ್ರೆಕ್ಕಿಂಗ್ ಮಾಡೋದು ನಮ್ಮ ಮೇಲೆ ಡಿಪೆಂಡ್. ಬಟ್ ಅದ್ರಲ್ಲೂ ವಾಟರ್ ಫಾಲ್ಸ್ ಹತ್ರ ಅಂತೂ ಹೆವಿ ಕ್ರೌಡ್ ಅಂತೂ ಇರುತ್ತೆ. ಯಾಕಂದ್ರೆ ನಮ್ಗಿಂತ ಟ್ರೆಕ್ ಪರ್ಸನ್, ಐ ಆಮ್ ನಾಟ್ ಅ ಟ್ರೆಕ್ ಪರ್ಸನ್. ನನಗೆ ಗೊತ್ತಿಲ್ಲ ಹೆಂಗೆ ಹೋಗ್ತೀವಿ ಅಂತ. ಅಂದ್ರೆ ಚೆನ್ನಾಗಿ ಮಾತಾಡೋದ್ರಿಂದ ವಿ ಕ್ಯಾನ್ ಕೋಆರ್ಡಿನೇಟ್ ಅಂಡ್ ಗೋ. That's for sure. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಎಸ್, ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದೀವಿ. ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ ತೋರಿಸ್ತೀವಿ. ಕೂದಲು ಚೆನ್ನಾಗಿ ಬರ್ತದೆಯಾ? ಇವಾಗ ಪ್ಯಾಕ್ ಫುಡ್ ಕೊಡ್ತಾ ಇದಾರೆ. ಸೊ ಮಧ್ಯಾಹ್ನ ಲಂಚ್ಗೆ. ಸೊ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬ್ಯಾಚಸ್ ಕಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಟ್ರೆಕಿಂಗ್.
ಬನ್ನಿ ಸರ್ ಬನ್ನಿ ಸರ್. ಸೊ ಇವಾಗ ನಾವು ಟ್ರೆಕ್ ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅದಕ್ಕೆ ನನ್ನ ಟೈಮರ್ ನ ಆನ್ ಮಾಡ್ತಾ ಇದೀನಿ, ಎಷ್ಟು ಸ್ಟೆಪ್ಸ್ ಏನು ಅಂತ ಗೊತ್ತಾಗುತ್ತೆ. 3, 2, 1 and let's get started. ಇನ್ನು 1 hour ಕೂಡ ಆಗಿಲ್ಲ, ಆಲ್ರೆಡಿ ಸುಸ್ತಾಗಿದೆ. ಫುಲ್ ಮಳೆ ಬರ್ತಾ ಇದೆ. ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸ್. ನಾವು ಮೊಬೈಲ್ ಕವರು ತಂದಿಲ್ಲ, ನಮ್ ಜೊತೆ ಮೊಬೈಲ್ ನೆನ್ಸ್ತಾ ಇದ್ದೀವಿ. ಹಾ, ಎಲ್ಲ ಇವಳಿಂದನ. ದಿಸ್ ಎಕ್ಸ್ಪೀರಿಯನ್ಸ್ ಇಸ್ ಜಸ್ಟ್ ಲೈಕ್ ವಾವ್. ನೀವು ನೋಡ್ಬೋದು, ಹಿಂದೆ ತೋರ್ಸೆ. ಹೋಗ್ತಾನೆ ಇದೀವಿ. ಇನ್ನ ಇವಾಗ ಎಷ್ಟು ಕಂಪ್ಲೀಟ್ ಆಗಿದೆ ಅಂದ್ರೆ, ಎಷ್ಟಾಗಿದೆ? 1 hour 24 minutes. ಎಷ್ಟು ಕಿಲೋಮೀಟರ್ ಕವರ್ ಆಗಿದೆ? ಕಿಲೋಮೀಟರ್ 0 ಆಗಿದೆ, ಸೆಟ್ಟೆ ಮಾಡಿಲ್ಲ ನಾನು. ಬಟ್ ಅದೇ ಅವರ್ ಎಷ್ಟಾಗಿದೆ? 11 + 11 ಅಂದ್ರೆ 22 ಕಿಲೋಮೀಟರ್ಸ್. ಎಲ್ಲಿ ತಿರುಗಿಲ್ಲ? 11 ಅಲ್ಲಿ 1.5 hour ಅಷ್ಟೇ. ತಿರುಗಿಲ್ಲ, ಇನ್ನು ಹೇಳ್ತೀನಿ ನಾನು. ಇದು ಏನು ಮಳೆ ನೀರನ್ನು ನೆಲ್ದಿರೋದು ಅನ್ಕೊಂಡಿದ್ರಾ? ನೋ, ಬೆವ್ರು. ಬೆವ್ರು ಇಳಿಸಿದಾಳೆ ಫಸ್ಟ್ ಬೆವ್ರು ಸುರಿಸ್ತಾ ಇದೀನಿ. ನಿನ್ ಬೆವ್ರು ಸುರಿಸಿರೋದಕ್ಕೆ ದೂದ್ ಸಾಗರ ಫುಲ್ ಆಗುತ್ತೆ. ನಮ್ಮ ಎಂಟರ್ಟೈನ್ಮೆಂಟ್ ಗೋಸ್ಕರ ಹಿಂದೆ ಹಾಡು ಕೇಳ್ಬೋದು ನೀವು. ಚೆಕ್ ಬೋರ್ ಆಗ್ಬಾರ್ದು ಅಂದ್ಬಿಟ್ಟು ಹಾಡು ಇಟ್ಕೊಂಡ್ ಬರ್ತಾ ಇದ್ದಾರೆ. ಬೆಳೆಯಲ್ಲ ನೀರನೆಗಳ ಸರಿಗಮ ಹೋಗಿ ನಾವು ಸಂಚಾರ ಮಾಡುವ ನದಿಯಲ್ಲಿ ಚೆಲುವಿನ ಬಲೆಯ ಬೀಸಿದಳು, ಈ ಅಂದದ ಗುಡಿಯಲ್ಲಿ ನಡೆಸಿದಳು, ಇದು ಯಾರ ತಪಸ್ಸಿನ ಫಲವು, ಈ ಕಣ್ಣುಗಳು ಮಾಡಿದ ನಾವು ಸ್ಟಾರ್ಟ್ ಮಾಡಿದಾಗಿಂದ ನೀರೇ ಕುಡ್ದಿಲ್ಲ ಗೊತ್ತಾ. ಸೊ ಗ್ಲೂಕೋಸ್ ಫರ್ಕ್ ತಂದಿದ್ದೀವಿ. ಅಂದ್ರೆ ಅವರು ಊಟ ಕೊಟ್ಟಿದ್ದಾರೆ, ಅದು ಯಾವಾಗ ತಿಂತೀವಿ ನಮಗೆ ಗೊತ್ತಿಲ್ಲ. ಸೊ ಸ್ವಲ್ಪ ಎನರ್ಜಿ ತಗೊಳ್ಳೋಣ ಅಂತ ಗ್ಲೂಕೋಸ್ ಇರೋ ಫರ್ಕ್ ತಿಂತ ಇದ್ದೀವಿ. ಹೆಂಗಿದೆ? ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಫೈನಲಿ ಇನ್ನೇನು ಸ್ವಲ್ಪ 5-10 minutes ರೀಚ್ ಆಗ್ತೀವಿ. ಸ್ವಲ್ಪ ದೂರ ಅನ್ಸುತ್ತೆ, ಬರುತ್ತೆ. ಒಂದ್ ಸ್ವಲ್ಪ ದೂರದಿಂದಾನೇ ನೋಡಿದ್ವಿ. ಪಿಕ್ಚರ್ ಅಭಿ ಬಾಕಿ ಹೈ. ಸಕ್ಕದಾಗಿತ್ತು ಆಕ್ಚುಲಿ. ಲಿಟ್ರಲಿ ಒಂದು ಬಿಸಿ ಹಾಲ್ ನೋಡಿರೋ ಅದಕ್ಕೆ ದೂದ್ ಸಾಗರ್ ಅನ್ನೋದು. ಮಿಲ್ಕಿ ಬ್ಯೂಟಿ ಒಂದು ದೂದ್ ಸಾಗರ್. ನಾವು ರಿಯಲ್ ಆಗಿ ಇನ್ನು ಮುಂದೆ ಹೋಗಿ ನೋಡಿದಾಗ ಓ ಮೈ ಗಾಡ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇಷ್ಟು ಗಂಟೆಗಳ ಕಾಲ ನಡೆದಿತ್ತು, ಒಂದು ಸಾರ್ಥಕ ಆಗುತ್ತೆ. ಆಕ್ಚುಲಿ ದೂದ್ ಸಾಗರ್ ಬಂದು ಮೈ ಡ್ರೀಮ್ ವಾಟರ್ ಫಾಲ್ ನೋಡ್ಬೇಕು ಅಂತ. ಬರಲ್ಲ ಅನ್ನೋದು ಟ್ರಕ್ ಪರ್ಸನ್ ಅಂತ ಯಾವಾಗ್ಲೂ ಹೇಳ್ತಾ ಇದ್ದೆ. ಬಟ್ ನನಗೆ ತುಂಬಾ ಇಷ್ಟ ದೂದ್ ಸಾಗರ್ ನೋಡ್ಬೇಕು ಅಂತ. ಆಲ್ಮೋಸ್ಟ್ 2 years ಇಂದ ನಾನು ಹೇಳ್ತಾ ಇದ್ದೆ ಹೋಗೋಣ ಅಂತ. ಲೈಫಲ್ಲಿ ಪ್ರಪ್ರಥಮ ಬಾರಿಗೆ ಕಾವ್ಯ ಅನ್ನೋರು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ಬ್ಲಾಗ್ ನೋಡ್ತಿರೋ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗೊತ್ತಿರುತ್ತೆ. ನೀನ್ ನಿಜವಾಗ್ಲೂ ನಡೆದ ನಂಬಲ್ಲ, ಅವ್ರು ನಂಬಲ್ಲ.
ಪಕ್ಕ ಜೀಪಲ್ಲಿ ಹೋಗಿರ್ತೀಯ ಅಂತ ಹೇಳ್ತಾರೆ. ಅವಳು ನಡೆದಿರೋದಕ್ಕೆ ಅವಳು ವಾಚ್ ಆಫ್ ಆಗಿದೆ, ಅದು ಗೊತ್ತಾಗ್ಬಾರ್ದು ಆಗೋಗ್ಬಿಟ್ಟಿದೆ ಗೈಸ್. ಯು ಕ್ಯಾನ್ ಸಿ ಬಟ್ 1 hour 59 seconds ಗೆ ಪಾಸ್ ಆಗಿದೆ. ಎಂಥ ಸೌಂದರ್ಯ ಕಂಡೆ ನೋಡ ನೋಡ ಎಷ್ಟು ಚಂದ ಅಲ್ಲ. ಎಷ್ಟು ಪಿಂಕ್ ಪಿಂಕ್ ಆಗಿ ಕಾಣ್ತಿದ್ದೀನಲ್ಲ. ನಾನು ಮಾತಾಡ್ತಿರ್ತೀನಿ, ಹಂಗೆ ಇಟ್ಕೊಂಡು ನೀನು ಮಾತಾಡು. ಸೊ ಕಣ್ಕಾಣ್ತಿಲ್ಲ, ಪರವಾಗಿಲ್ಲ, ಮಳೆ. ಸೊ ಗೈಸ್ ಇವಾಗ ಟ್ರೆಕ್ಕಿಂಗ್ ಎಲ್ಲ ಮುಗಿಯೋ ಹಂತಕ್ಕೆ ಬಂದಿದೆ, ಆದ್ರೂ ಮುಗ್ದಿಲ್ಲ. ಫಾಲ್ಸ್ ನ ನೋಡ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಹಾಫ್ ಆಫ್ ಏನು ಕೂಡ ಹೋಗಿಲ್ಲ ನಾವು. ಅಲ್ಲ, ಅಲ್ಲಿ ಇಟ್ಕೊಟ್ಟಿದ್ರು, ಫುಡ್ ಕೊಟ್ಟಿದ್ರು, ಅದೇನೋ ಒಂದು ಸ್ವಲ್ಪ ತಿನ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದೀವಿ. ನಂದು ಕಾರಂತೂ ಬೂಸ್ಟ್ ಆಗೋಗಿದೆ. ನಡೀತಾ ಇದೀನಿ, ನನಗೆ ಗೊತ್ತಿಲ್ಲ. ನಂದು 2 weeks ಕಂಪ್ಲೀಟ್ ಆಯ್ತು. ಯಾವ್ದು ಹೇಳು? ಒಂದು ದೂಸಾಗ ನೋಡ್ಬೇಕು ಅಂತ. ಏ ಚಲ್ವಾ ಏನೈ ಚಲ್ವಾ ಅಂತ ಏನಂದೆ, ಇನ್ನೊಂದ್ಸಲ ಹೇಳು. ಏ ಚಲ್ವಾ ಏನೈ ಚಲ್ವಾ ಅಂತ ಅವ್ರ ನಮ್ಮನ್ನೇ ಫಾಲೋ ಮಾಡ್ತಾರೆ. ಬೇಗ ಬನ್ನಿ ಅಂತ. रुका बट खाना नहीं खाया, ಟೇಸ್ಟ್ नहीं है, फूड में टेस्ट नहीं. ನಂದು 2 wishes ಕಂಪ್ಲೀಟ್ ಆಯ್ತು. ಏನ್ ಹೇಳು? ಒಂದು ನಡೆಸಬೇಕು ಅನ್ನೋದು. ಅಲ್ಲ, ಹಂಗಾರೆ 3 wishes. ಒಂದು ನೀನು ನಡೆಸ್ಬೇಕು ಅನ್ನೋದು, ಇನ್ನೊಂದು ದೂದ್ಸಾಗ ನೋಡ್ಬೇಕು ಅನ್ನೋದು, ಇನ್ನೊಂದು ಇಷ್ಟು ಮಳೆಯಲ್ಲಿ ಅಂದ್ರೆ ಫಸ್ಟ್ ಟೈಮ್ ನಾನು. ಸೊ ಎಲ್ಲ ದೂದ್ ಸಾಗರ್ ಮಾತ್ರ ವರ್ತ್ ಅನ್ಸ್ತು ನನಗೆ. ಅದನ್ನೇನು ರಿಗ್ರೆಟ್ ಅದೆಲ್ಲ ಆಗಲ್ಲ. ಸೊ ಇದು ನನ್ನ ಲೈಫ್ ಫಸ್ಟ್ ಟೈಮ್ ಅತಿ ದೊಡ್ಡ ಟ್ರೆಕ್. ನೈಸ್, ಐ ಎಂಜಾಯ್. ಟ್ರೈನಲ್ಲೂ ಒಂಥರ ಗೇಮ್ ಇದೆ. ಪೇನ್ 3 days ಆದ್ಮೇಲೆ ಪೇನ್ ನೋಡಿ ಈಗಲ್ಲ. ಸೊ ಇವಾಗ ಮತ್ತೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲೇ ಹೋಗ್ತಾ ಇದ್ವಿ. ನನ್ನ ವಾಚ್ ಕೂಡ ಡೆಡ್ ಆಗಿದೆ, ಡಮ್ ಆಗಿದೆ. ಅವಳು ವಾಚ್ ಡೆಡ್, ನನ್ನ ಫೋನ್ ಡಮ್ಮಾರು. ಯಾವ್ದಾದ್ರೂ ಏನೇನು ಸಿಗುತ್ತೋ ಅದ್ರಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಂಡ್ ಇವಾಗ ನಾವು ಏನು ಸ್ಟಾರ್ಟ್ ಮಾಡಿದ್ವೋ ಅಲ್ಲೇ ಹೋಗ್ತಾ ಇದ್ವಿ. ಅಲ್ಲಿ ತಿರ್ಗಾ ಜೀಪ್ ಬರುತ್ತೆ. ಮತ್ತೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲೇ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಟುವರ್ಡ್ಸ್ ದಾಂಡೇಲಿ. ಹೇಳಕ್ಕೆ ನಾನು ಹೊರಟಿರೋದೇನಾಗಿದೆ, ನಾನು ನೆನ್ಪು ಮಾಡಿದ್ದೆ. ಸ್ಟಾರ್ಟ್ ಮಾಡೋ ನಾನೇನು ಆಕ್ಚುಲಿ ನಾವು ಇಲ್ಲಿ ಲೀಚ್ ಥೆರಪಿನ ಫ್ರೀಯಾಗಿ ಅಂದ್ರೆ ಹೌದಲ್ಲ, ನಾವಿಲ್ಲಿ ಲೀಚ್ ಥೆರಪಿನ ಬಿಟ್ಟಿಯಾಗಿ ತಗೊಳಕ್ ಬಂದೆ. ಅದಕ್ಕೆ ನೋಡಿ ಶಾರ್ಟ್ಸ್ ಎಲ್ಲ ಹಾಕಕ್ ಬಂದಿದ್ದೀನಿ. ಬಟ್ ನಮ್ ದುರಾದೃಷ್ಟಕ್ಕೆ ಒಂದ್ ಲೀಚು ಕಡ್ದಿಲ್ಲ. ಒಂದು ಇಲ್ಲ. ನಾವು ಎಲ್ಲ ಟ್ರೆಕ್ಕರ್ಸ್ ತರ ಲೀಚ್ ಬೈಟ್ ಮಾಡಿರುತ್ತೆ, ಫುಲ್ ಬ್ಲಡ್ ಎಲ್ಲ ತೋರ್ಸೋಣ. ಒಂದು ಕಡಿಲಿಲ್ಲ, ಒಂದು ಹಾವಿಲ್ಲ. ಕೋತಿಗಳು ಮಾತ್ರ ಇದೆ, ಕೋತಿಗಳಿದೆ. ಕ್ರ್ಯಾಬ್ ಸಿಗ್ಲಿಲ್ಲ ನಮ್ಗೆ. ಕ್ರ್ಯಾಬ್ ನೋಡ್ಲಿಲ್ಲ. ಇವಳೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿದ್ಲು, ಕ್ರ್ಯಾಬ್ ನ ಹಿಂಗ್ ಹಿಡ್ಕೊಂಡು ಫೋಟೋ ತಗೊಳೋಣ ಅಂತ. ಅದು ಇಲ್ಲ, ಕ್ರಿಯೇಟಿವ್ ಆಗಿ ಅಂತ ಅನಿಸ್ತು. ಬಟ್ ಏನೋ ಗೊತ್ತಿಲ್ಲ, ನಮ್ಗೆ ಹಾಂಬ ಮಾಡಬಾರ್ದು ಅಂತ ಏನೋ ಗೊತ್ತಿಲ್ಲ. ಕ್ರ್ಯಾಬೇ ಇಲ್ಲ. ಸೊ ಅಂಟಿಲ್ ಅನ್ಲೆಸ್ ವಿ ಹಾರ್ಮ್ ದೆಮ್ ವಿ ವಿಲ್ ನಾಟ್ ಹಾರ್ಮ್ ಅಲ್ಲ. ಹೌದು. ಎಲ್ಲ ಕಡೆ ಇದು ನೀರಲ್ಲಿ ಚೆನ್ನಾಗಿದೆ ಕಣ. ನೀರು ಕುಡಿಬೋದಾ ಅಂತ ಯಾರೋ ಒಬ್ರು ಟೆಸ್ಟ್ ಮಾಡಿದ್ರಲ್ವಾ? ಸರ್ ನಾನು ಬಾಟಲ್ ತಗೊಂಡು ಹೋಗ್ಬಿಟ್ಟು ಪ್ಯೂರಿಟಿ ಟೆಸ್ಟ್ ಮಾಡ್ಬೋದು. ಬೆಳಗ್ಗೆ ಹಾಯ್ ಅಂದವರು ಇವಾಗ ಸಿಕ್ಕಿದ್ದಾರೆ. ಫುಲ್ ಎಲ್ಲ ಊಷ್ಟಾಗಿ ಹೋಗಿದ್ದಾರೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗ ಅನ್ಸ್ತಾ ಇದೆ? ಅಯ್ಯೋ, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರು ಯೋಚನೆ ಮಾಡ್ಕೊಂಡು ಬರ್ಬೇಕು ನಾನಂತೆ. ಇವ್ರು ನೆಕ್ಸ್ಟ್ ಟೈಮ್ ಬರೋಕ್ಕೂ ಯೋಚನೆ ಮಾಡಿದ್ದಾರೆ. ಇಬ್ರು ಡಿಪ್ರೆಷನ್. ಒಬ್ಬೊಬ್ರು ಅನ್ಸ್ತತಿ. ಮನೆಗೆ ಹೋಗೋಣ. ನೀನ್ ನೋಡ್ರೆ ಹೆಂಗನ್ಸುತ್ತೆ ಗೊತ್ತಾ? ಮನ್ಮತ್ತ ಮೂವಿ ಜಗ್ಗೇಶ್.
ಅಲ್ಲ ನಾನು ಇನ್ನಷ್ಟು ನಡೆದಿದ್ದೀನಿ ಬಟ್ ನೆಟ್ಟಿಗೆ ನಡೀತಿದ್ದೀನಿ. ನಿನಗೆ ಗೊತ್ತಲ್ವಾ, ಏನಾದ್ರು ಒಂದು ಸಾಮಾನು ಗಾಡಿ ಹಾಕೋ ಲಿಫ್ಟ್ ಹತ್ತು ಇಲ್ಲಿ ಸ್ಟೆಪ್ಸ್ ಹತ್ತಿಲ್ಲ. ಈಗ ಗೊತ್ತಾಯ್ತಾ ನಡೆಯೋ ಇಂಪಾರ್ಟೆನ್ಸ್ ಏನಂತ? ಅಯ್ಯೋ ಇಷ್ಟು ಇಂಪಾರ್ಟೆಂಟ್ ಅನ್ನೋದು ಬೇಡ. Day 2. ವೆಲ್ಕಮ್ ಬ್ಯಾಕ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಎಸ್, ಇವಾಗ ತಾನೇ ಎದ್ದು ಹಂಗೆ ಒಂದು ಸ್ಮಾಲಾಗಿ ವಾಕ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಿನ್ನೆ ಏನಾಯಿತು ಅಂದರೆ ನಾವು ಟ್ರೆಕ್ ಮಾಡ್ತಾ ಇದ್ವಲ್ಲ, ನೈಟ್ 8 ಗಂಟೆ ಆಗತ್ತೆ ಅಂತಾನು ಮಾಡ್ತಾನೆ ಇದ್ವಿ. ಎಕ್ಸಾಸ್ಟ್ ಆಗ್ಬಿಟ್ಟಿದ್ವಿ ಎಲ್ಲರೂ. ನನಗಂತೂ ಲಿಟ್ರಲಿ ಒಂದು ಹೆಜ್ಜೆ ಇಡೋಕ್ಕಾಗ್ತಿರ್ಲಿಲ್ಲ. ಯಾರಾದರೂ ಎತ್ಕೊಂಬರೋ ಸ್ಥಿತಿಲಿದ್ದೆ. ಗೇವ್ ಮೈ ಬೆಸ್ಟ್ ಟು ಕಮ್ ಬ್ಯಾಕ್. ಅದಾದಮೇಲೆ ಅಲ್ಲೇ ವೆಯ್ಟ್ ಮಾಡಿ ತಿರ್ಗಾ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಆ ಪಾಯಿಂಟ್ ಹತ್ರ ಬಂದು ಬ್ಯಾಗ್ಸ್ ಎಲ್ಲ ಎತ್ಕೊಂಡು ಸೊ ನಾವು ಹೇಳ್ದಂಗೆ ದಾಂಡೇಲಿ ರೆಸಾರ್ಟ್ಗೆ ನೈಟ್ ಬಂದು ಸ್ಟೇ ಆದ್ವಿ. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಚೆನ್ನಾಗಿ ಒಳ್ಳೆ ಒಂದು ನಿದ್ದೆ ಆಯಿತು. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತದೆ, ಕಾಲೆಲ್ಲ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದ್ಮೇಲೆ. ಸೊ ಇಷ್ಟೆಲ್ಲ ಆದಮೇಲೆ ಇವಾಗ ಎದ್ದು ಅದೇ ಸ್ವಲ್ಪ ವ್ಯೂ ನೋಡ್ತಾ ಇದ್ದೀವಿ ಆಚೆ ಬಂದು. ಸೊ ಏನಿಲ್ಲ, ನೆಕ್ಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಡಿ ಗಿಡಿ ಆಗಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಏನು ಅಂತ ನೆಕ್ಸ್ಟ್ ಡೆಸ್ಟಿನೇಷನ್ ಬರೋದೇ ಇಲ್ಲ ಅಂತ ಹೌದು ನೈಟೇ ಡಿಸೈಡ್ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ, ನಾನು ಎಲ್ಲಿಗೂ ಬರಲ್ಲ, ನಾನು ಬಸ್ಸಲ್ಲೇ ಕೂತಿರ್ತೀನಿ, ಹೋಗಿ ಬನ್ನಿ ಅಂತ. ಬಟ್ ಚೆನ್ನಾಗಿ ನೆನ್ನೆ ಸ್ನಾನ ಎಲ್ಲ ಬಿಸಿ ಸ್ನಾನ ಎಲ್ಲ ಮಾಡಿ ಆಯಿಲ್ಮೆಂಟ್ ಎಲ್ಲ ಹಚ್ಚಿದ್ಮೇಲೆ ರೆಡಿಯಾಗಿದ್ದೀನಿ. ಸೊ ಜಾಸ್ತಿ ಏನಿಲ್ಲ, ಟ್ರೆಕ್ಕು ನೋಡೋಣ ಏನೇನಾಗುತ್ತೆ. Disconnected. ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇವಾಗ ನಾವು ಲಂಚ್ ಬ್ರೇಕ್ ತಗೊಂಡಿದೀವಿ. ಯಲ್ಲಾಪುರ ಫಾಲ್ಸ್ಗೆ ಹೋಗೋಕ್ಕೂ ಮುಂಚೆ ಲಂಚ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ನಾನ್ ವೆಜ್ ಆ ಕಡೆ ವೆಜ್ ಇದೆ. ವೆಜ್ ಅವ್ರು ವೆಜ್ಗೆ ಹೋಗಿದ್ದಾರೆ. ಈಗ ನಾವು ಗೊತ್ತಲ್ಲ, ನಾನ್ ವೆಜ್ ಬಿಡಲ್ಲ. ಸೊ ನಾನ್ ವೆಜ್ಗೆ ಬಂದಿದ್ದೀವಿ, ಬನ್ನಿ ಹೋಗೋಣ. ಅಂದ್ರೆ ಒಟ್ಟಿಗೆ ಇದ್ವಿ, ಮಾತಾಡಿರ್ಲಿಲ್ಲ. ಇವಾಗ ಸಿಕ್ಕಿದ್ದಾರೆ. ಸೊ ಏನ್ ಆರ್ಡರ್ ಮಾಡ್ಬೇಕು ಅನ್ಕೊಂಡಿದ್ರೆ ಏನ್ ತಿನ್ಬೇಕು ಅಂತ. ಅದಕ್ಕೂ ಮುಂಚೆ ಏನಿದ್ರು ಮ್ಯಾಚಿಂಗ್ ಅದು ಮಾತಾಡ್ದೆ ಕನೆಕ್ಷನ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಈ ಕಡೆ ನೀವಿಬ್ರು ಸ್ವಲ್ಪ ಹೌದು, ನೀವು 3 ಜನ ಆಕ್ಚುಲಿ ಸೇಮ್ ಫ್ಯಾಮಿಲಿ. ಪೀಸ್ ಫ್ಯಾಮಿಲಿ. ವೈಲ್ಡ್ ಅಂಡ್ ಟಾಕ್ಸಿಕ್ ರಿಲೀಸ್ ಆಗ್ತಿದೆಯಲ್ಲ, ಅದಕ್ಕೆ ಪ್ರಮೋಟ್ ಮಾಡ್ತಿದ್ದಾರೆ. ಓಕೆ, ಏನ್ ಆರ್ಡರ್ ಮಾಡ್ಬೇಕು ಅನ್ಕೊಂಡಿದ್ರೆ? ನಾನ್ ವೆಜ್ ಅಲ್ಲಿ ಏನ್ ಚೆನ್ನಾಗಿರುತ್ತೆ ನನಗೂ ಗೊತ್ತಿಲ್ಲ, ಬಟ್ ಸ್ಟಿಲ್ ವಿ ಆರ್ ಟ್ರೈಂಗ್ ಟು ಫಿಗರ್ ಔಟ್. ಗೌಡಸ್ ಆಗಿರೋದ್ರಿಂದ ಗೌಡ್ರದ್ದು ಊರಿಗೆ ನಾವು ನಾನ್ ವೆಜ್ ಬಾಸನ ಅಂತ ಬಂದ್ವಿ. ಏನೇನು ಆರ್ಡರ್ ಮಾಡ್ತೀವಿ? ಏನೋ 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 ನೋಡ್ತಾ ಇದ್ದೀರಲ್ಲ ಅವ್ರು ಎಷ್ಟು ಬಿಸಿ ಅಂತ. ಪಾಪ ಒಂಚೂರು ಟೈಮು ಇಲ್ಲ ನಮಗೆ ಹೇಳೋದಕ್ಕೆ, ಅಷ್ಟು ಬಿಸಿ ಕೋಆರ್ಡಿನೇಟರ್ ಅವ್ರು ನಮ್ಮ ಬಸ್ಸಲ್ಲಿ ಬಂದಿಲ್ಲ ಅಂದ್ರು ನಮಗೆ ತುಂಬಾ ಕೇರ್ ಮಾಡ್ತಿದ್ದಾರೆ. ಟ್ರಕ್ಕಿಂಗ್ ಅಲ್ಲೂ ಅಷ್ಟೇ, ನಾವು ಹಿಂದೆ ಇದ್ರೆ ಅವ್ರು ಮುಂದೆ ಹೋಗಿ ಅಂತ ತಳ್ತಾನೆ ಇದ್ರು. ಯಾವಾಗ ಅವ್ರನ್ನ ಏನ್ ಚೆನ್ನಾಗಿರುತ್ತೆ ಅವ್ರಿಗೆ ಗೊತ್ತಿರುತ್ತಲ್ವ, ಯಾವಾಗ ಈ ಫುಡ್ ಏನ್ ಚೆನ್ನಾಗಿರುತ್ತೆ. ನಿಮ್ಗೆ ಏನು ಬೇಕು ಹೇಳಿ ಮ್ಯಾಮ್, ಎಲ್ಲ ಚೆನ್ನಾಗಿರುತ್ತೆ. ಫಿಶ್ ಐಟಮ್ ಚೆನ್ನಾಗಿರುತ್ತೆ, ಮತ್ತು ನಾರ್ತ್ ಇಂಡಿಯನ್ ಚೆನ್ನಾಗಿರುತ್ತೆ, ಚೈನೀಸ್ ಚೆನ್ನಾಗಿರುತ್ತೆ. ನಿಮ್ದು ಫೇವ್ರೆಟ್ ಟೇಸ್ಟ್ ಏನು ಅಂತ ನಮ್ಗೆ ಇಲ್ಲಿದಾ? ಸೊ ನೀವು ಬಟರ್ ಚಿಕನ್ ಚೆನ್ನಾಗಿರುತ್ತೆ, ನನ್ನ ಫೇವ್ರೇಟು. ಮತ್ತು ಚಿಕನ್ ಮಸಾಲ ಅಂತ ಚೆನ್ನಾಗಿರುತ್ತೆ. ರೋಟಿ ತಿಂಡಿ ಅಂದ್ರೆ ನೀವು ನಮ್ಗೆ
ಕಡಾಯಿ ಚೆನ್ನಾಗಿ ಅಕಸ್ಮಾತ್ ಸಜೆಷನ್ ರಾಂಗ್ ಆದ್ರೆ ಬಿಲ್ ಅವರೇ ಪೇ ಮಾಡ್ತಾರೆ. बाय बाय टाटा गुड बाय गया ಚೆನ್ನಾಗಿದೆಲ್ಲ ಇದು. ಸಜೆಷನ್ ರಾಂಗ್ ಆದ್ರೆ ಅವ್ರೇ pay ಮಾಡ್ತಾರೆ, ಇಲ್ಲಾಂದ್ರೆ ನಾವು ಪೇ ಮಾಡ್ಕೊಳ್ಳೋಣ. ನೀವ್ ಅನ್ಕೊಂಡಂಗೆ ಅವ್ರೇನು ಓದ್ತಿರಲ್ಲ. ಸೊ ಈಸ್ ಆಲ್ಸೋ ಗೈಡ್ ನಮ್ಮಲ್ಲೇ ಬಂದಿರೋರು. ಸೊ ಅವ್ರು ಸಜೆಷನ್ ಕೊಟ್ಟಿದ್ದಾರೆ, ನೋಡೋಣ ನಾವೇನೇನು ಆರ್ಡರ್ ಮಾಡ್ತೀವಿ. ಇವಾಗ ಊಟ ಮುಗಿಸಿ ಎಲ್ಲಿಗೆ ಬಂದಿದ್ದೀವಿ? ಮುಗುಡ್ ಫಾಲ್ಸ್. ಎಸ್, ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಮುಗುಡು ಫಾಲ್ಸ್ಗೆ. ಸೊ ಇಲ್ಲಿ ಬಸ್ ಎಲ್ಲ ಸ್ಟಾಪ್ ಮಾಡಿ ಆಲ್ರೆಡಿ ಅಂದ್ರೆ ಇಲ್ಲಿಂದ ಫಾಲ್ಸ್ಗೆ ಜೀಪಲ್ಲಿ ಹೋಗ್ಬೇಕು. ಥ್ಯಾಂಕ್ ಗಾಡ್ ನಡೆಯೋದಿಲ್ಲ. 2 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸ್ವಲ್ಪ ಗ್ಲೇರ್ ಆಗ್ತಿದೆ. ಎಸ್, ಸೊ ಇಲ್ಲಿಂದ 2 ಕಿಲೋಮೀಟರ್ಸ್ ಅಂತೆ. ಸೊ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಜೀಪ್ ರೈಡ್. ಸೊ ನಾವೇನ್ ಮಾಡೋದು, ಟೈಮ್ ಯಾಕೆ ವೇಸ್ಟ್ ಮಾಡೋಣ ಅಂತ ರೀಲ್ಸ್ ಫೋಟೋಸ್ ಎಲ್ಲ ತಗೊಂಡು ನಿಂತಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಇಬ್ರು ನೋಡಿ ಎಷ್ಟು ಚೆನ್ನಾಗಿ ಫೋಟೋ ವಿಡಿಯೋ ಮಾಡ್ಕೊಂಡು ನಿಂತಿದ್ದಾಳೆ. ಸೊ ಏನಾದ್ರೂ ಹೇಳ್ತೀರಾ? ಫೋಟೋ ವಿಡಿಯೋಸ್ ಎಲ್ಲ ಆಯ್ತು. ಯು ವಿಲ್ ಬಿ ವೇಟಿಂಗ್ ಫಾರ್ ಇಟ್ ಅಂಡ್ ನಾವು ತುಂಬಾ ಬೇಗ ಪೋಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದ್ರಲ್ಲೂ ಇವರು ನಿಜ ರಿಯಲಿ ಹಾರ್ಡ್ ವರ್ಕಿಂಗ್ ಗರ್ಲ್. ಥ್ಯಾಂಕ್ ಯು. ನಿಮ್ಗೋಸ್ಕರ, ಅದು ಲವ್ಲಿ ವ್ಯೂವರ್ಸ್ಗೋಸ್ಕರ ಪಾಪ ಶಿ ಇಸ್ ಡೂಯಿಂಗ್ ಸೋ ಹಾರ್ಡ್ ವರ್ಕ್. ಸಬ್ಸ್ಕ್ರೈಬ್ ಟು ಕಾವ್ಯ ದಿವ್ಯ. ಸಬ್ಸ್ಕ್ರೈಬ್ ಟು ಕಾವ್ಯ ದಿವ್ಯಾ ಯೂಟ್ಯೂಬ್ ಚಾನಲ್. ಗೌಡ ಮಿಸ್ ಮಾಡಿದೆ. ಕಾವ್ಯ ದಿವ್ಯ ಗೌಡ. ಓ, ಕಾವ್ಯ ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್. ಓಕೆನಾ? ಅಂತ ಗೌಡ ಅಂತ ಹೇಳಿದ್ವಿ ಅಂತ ನೀವೇನು ಆತರ ಅನ್ಕೋಬೇಡಿ. ಬಟ್ ಸ್ಟಿಲ್ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹೆಸರು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಓಕೆ, ಜೀಪ್ ರೈಡ್ ರೆಡಿನಾ? ತುಂಬಾ ಎಕ್ಸೈಟೆಡ್ ಆಗಿದೆ. ಅದ್ರಲ್ಲೂ ಓಪನ್ ಜೀಪ್ ರೈಡ್ ಅಲ್ಲ, ಅದಕ್ಕೆ ನಾನೊಂದ್ ಸರ್ಪ್ರೈಸ್ ಶಾರ್ಟ್ಸ್ ಪ್ಲಾನ್ ಮಾಡಿದ್ದೇನೆ ಅದಕ್ಕೋಸ್ಕರ. ರೀಲ್ಸ್ ನೋಡೋಣ ಹೆಂಗ್ ಬರುತ್ತೆ. ಇವ್ರನ್ನೆಲ್ಲ ಬರ್ತಾಗ್ಬಿಟ್ಟಿದೀನಿ, ತೋರ್ಸಿಲ್ಲ. ಹಲೋ, ಇದು ಇನ್ನೊಂದ್ ಗ್ಯಾಂಗು. ಸೊ ಇವ್ರು ಪರಿಚಯ ಆಗಿದ್ದಾರೆ, ಇವರೆಲ್ಲ ಪರಿಚಯ ಆಗ್ಬೇಕು. ಸರ್ ಪ್ಲೀಸ್. ಸೊ ನಾನು ಅದಿತಿ, ಐ ಆಮ್ 18 years old. ಈಗ ಸೆಕೆಂಡ್ ಪಿ ಜೊತೆಗೆ ಇನ್ಸ್ಟಾಗ್ರಾಮ್ ಐಡಿ ಹೇಳ್ಬಿಡಿ. ಅದೆಲ್ಲ ಇಲ್ಲ. ಸೊ ಯಾ, I'm Navya, I'm 20 years old. ಕಾವ್ಯ ಅಷ್ಟೇ ಸಾಕು, ಸದ್ಯಕ್ಕೆ ಜಾಸ್ತಿ ಬೇಡ. ಹಾಯ್, ಐ ಆಮ್ ಹರ್ಷಿತಾ ಫ್ರಮ್ ಮೈಸೂರು. ಹಾಯ್, ಐ ಆಮ್ ರಂಜಿತಾ. ಸೊ ಇವಾಗ ಜೀಪ್ ರೈಡ್ಗೆ ಎಲ್ಲರೂ ಎಕ್ಸೈಟ್ ಆಗಿದ್ದೀರಾ? So much. How are you enjoying the trip? Really good. Yeah. Awesome. You're vibing a lot. ಈಗ ಸ್ಟ್ರೇಂಜರ್ಸ್ ಅನ್ಸ್ತೇವೆ ಈಗ ಎಲ್ಲರೂ. ಇವಾಗ ಯಾರಿಗಾದ್ರೂ ನಾವು ಸ್ಟ್ರೇಂಜರ್ಸ್ ಅಥವಾ ಏನಾದ್ರು ಆತರ ಏನಾದ್ರು ಕುತ್ಕೊಂಡು ಮಾತಾಡಿದ್ರೆ ಗೊತ್ತಾಗ್ತದೆ ಏನು ಅಂತ. ಯಾ, ಯು ಕ್ಯಾನ್ ಸಿ ಗೈಸ್ ನಾವ್ ಹೆಂಗೆ ವೈಬ್ ಮಾಡ್ತಾ ಇದೀವಿ ಅಂತ. ನೀವು ಬನ್ನಿ, ಎಂಜಾಯ್ ಮಾಡಿ. ವೈಬ್ ರೀಸನ್ ಒಬ್ರು ಇದಾರೆ, ಈ ವೈಬ್ ರೀಸನ್ ಒಬ್ರು ಇದಾರೆ, ಅವ್ರನ್ನ ಮರ್ತೋಗಿದ್ದೆ ಮಾತಾಡ್ಸಕ್ಕೆ. ಬನ್ನಿ ಮಾತಾಡ್ಸ. ದೇವವ್ರೆ, ಈಗ ಮಾತಾಡ್ತೀರಾ? ಸಿಕ್ಕೇ ಇರ್ಲಿಲ್ಲ ಅವ್ರು, ಅವಾಗ ನಿನ್ನೆಯಿಂದಾನು ಸಿಕ್ಕಿರ್ಲಿಲ್ಲ, ಅವ್ರು ಬ್ಯುಸಿ ಆಗಿದ್ರು. ನಮ್ಮ ಟೀಮಿನ ಕ್ಯಾಪ್ಟನ್ ಇವರು. ಸೊ ಹೇಗನ್ಸ್ತು ದೇವರೇ, ನಾವು ಕಾಟ ಕೊಟ್ಟಿದ್ದು ನಿನ್ನೆಯಿಂದ ಸಿಕ್ಕಾಪಟ್ಟೆ. ಅಲ್ಲ, ನೈಟ್ ಟ್ರಕ್ ಆಯ್ತಲ್ಲ, ಇನ್ನೊಂದು ಲೇಟ್ ಆಗಿದ್ಕೆ ಫುಲ್ ಹೌದು, ಬಟ್ ಸ್ಟಿಲ್ ಪೇಷನ್ಸ್ ಲೆವೆಲ್ ಇವ್ರದ್ದು ಮೆಚ್ಚಬೇಕು. ಸೊ ನಮ್ಗೆ ಏನಾದ್ರು ಅನ್ಸ್ತಾ, ಅಯ್ಯೋ ಏನು ಇವ್ರು ನಡೀತಾನೆ ಇಲ್ಲ, ಕಾಮನ್. ಫಸ್ಟ್ ಟೈಮರ್ಸ್ ಎಲ್ಲ ಅದು ಕಾಮನ್, ಅದು ಅಭ್ಯಾಸ ಆಗ್ಬಿಟ್ಟಿದೆ ಅಷ್ಟೇನಾ? ಅಷ್ಟೇ. ನನಗೆ ಮಾತಾಡಕ್ ಬರಲ್ಲ. ನಮ್ಮ ಟೀಮ್ ಬಗ್ಗೆ ಏನ್ ಅನ್ಸ್ತು? team ಈ ಎಲ್ಲ ಟ್ರಿಪ್ crazy. ಹೆಂಗ್ ಅನ್ಸಿದೆ? ಎಲ್ಲ ಚಿಲ್ ಆಗಿದ್ದಾರೆ, ಕ್ರೇಜಿ ಎಲ್ಲ ಎಂಜಾಯ್ ಮಾಡ್ತಾ ಇದಾರೆ. ಕ್ರೇಜಿ ಬ್ಯಾಚ್. ಅಂಡ್ ಯು ನೋ, ಇವ್ರು ದೂದ್ ಸಾಗರ್ಗೆ 30 ಸತಿ ಬಂದಿದ್ದಾರೆ ಗೈಸ್, 30 times. ಇಟ್ ಇಸ್ ರಿಯಲಿ ನಾಟ್ ಅ ಸ್ಮಾಲ್ ಥಿಂಗ್. ನಿಮ್ಮ ಅಚೀವ್ಮೆಂಟ್ಸ್ ಹೇಳಿ, ಹೇಳಿ ಗೊತ್ತಾಗ್ಲಿ, ಹೇಳಿ ಹೇಳಿ. ಸರ್ಟಿಫೈಡ್ ಮೌಂಟನ್ ನಾನು. ಅಂಡ್ ರೀಸೆಂಟ್ ಆಗಿ ಒಂದು ಸೈಕ್ಲಿಂಗ್ ಎಕ್ಸ್ಪಿಡಿಷನ್ ಮಾಡಿದೆ, ಗೋವಾ ಟು ಮಂಗಳೂರು, ಲೈಕ್ ಕವರಿಂಗ್ ಮೋರ್ ದ್ಯಾನ್ 360 kilometers of Karnataka's coastal region. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
ಹಂಗೆ ಟ್ರಕ್ಕಿಂಗ್ 5 years ಇಂದ ಸ್ಟೂಡೆಂಟ್ ಅಲ್ವಾ? ಲಾಸ್ಟ್ ಇಯರ್ ಗ್ರಾಜುಯೇಟ್ ಆಗಿದ್ದು. ಲಾಸ್ಟ್ ಇಯರ್ ಗ್ರಾಜುಯೇಟ್ ಆಗಿದ್ದು ಅಂಡ್ 5 years ಇಂದ ಕೋಆರ್ಡಿನೇಟ್ ಮಾಡ್ತಾ ಇದ್ದೀನಿ ಟ್ರಿಪ್ಸ್. ಓ ಸೋ ನೈಸ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ಎಲ್ಲರೂ ಸಿಕ್ಕಿದ್ರೆ ಮಾತಾಡೋಣ. ಸೊ ಒಂದು ಛತ್ರಿ ಇಸ್ಕೊಂಡಿದ್ದಾರೆ ದೇವರ ಹತ್ರ ಇದ್ದಿದ್ದು. ಅವ್ರ ಹಿಂದೆ ಮ್ಯಾಚ್ ಗೊತ್ತಾ? ನಿಂಬೆ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಸೊ ವೈಬ್ ಅಂದ್ರೆ ವೈಬ್ ಡಿಪ್ರೆಷನ್ ಡಿಪ್ರೆಷನ್. ಬೆಳಗ್ಗೆಯಿಂದ ಆಲ್ರೆಡಿ ಒಂದ್ 10 ಸಲ ಹೋಗಿ ಬಂದ್ರೆ ಡಿಪ್ರೆಷನ್. ಈ ಕನಕ ತಲೆ ಮೇಲೆ ಇರುತ್ತೆ ಕನ್ನಡಕಲ್ಲಿ. ಮೊಬೈಲ್ ಟೇಬಲ್ ಮೇಲೆ ಬಿಟ್ಟು ಎಲ್ಲೆಲ್ಲ ಹುಡುಕ್ತಿರ್ತೀನಿ. ಕೈಯಲ್ಲೇ ಇಟ್ಕೊಂಡು ಆಗ್ಲಿ ಹುಡುಕ್ತಿದ್ರಿ ಮೊಬೈಲ್. ನಿಜ ಸ್ವಲ್ಪ ಡಿಪ್ರೆಷನ್ ಟ್ರೆಕ್ಕಿಂಗ್ ಇಂದ ಡಿಪ್ರೆಷನ್. ಸೊ ಇದು ದೇವ್ರ ಛತ್ರಿನ ಇಸ್ಕೊ ಬಂದಿದೀವಿ. ಔಟ್ಫಿಟ್ ಎಸ್ಕೇಪ್ ಮಾಡ್ಕೊ ಬಂದಾರೆ. And outfit is so vibing and ಏನು outfit is outfitting. ಅಲ್ಲ ಸಾರಿ. ಸೊ ಏನು ನಾರ್ಮಲ್ ಆಗಿ ಜೋಕ್ ಮಾಡ್ತಿದೀವಿ. ಆಮೇಲೆ ಅದನ್ನ ಕಾಮಿಡಿ ಮಾಡ್ತೀವಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಓಕೆ ಟೇಕ್ ಅ ಫೋಟೋ ಗೈಸ್. ಸೊ ಈಗ ಜೀಪ್ ಬಂದಿದೆ, ಹತ್ತಕ್ಕೆ ಹೋಗ್ತಿದೀವಿ. ಬನ್ನಿ, ಫುಲ್ ಜಾಲಿ ಇವಾಗ. ಜಾಲಿ ಎಷ್ಟು ಜನ ವೈಟಿಂಗ್ ಒಂದಕ್ಕೆ. ಕುಚ್ಚುಕು 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 ಕುಚ್ಚುಕು. ಈಗ ಫೈನಲಿ ರೀಚ್ ಆಗಿದೀವಿ. ಜೀಪ್ ರೈಡಿನ ನಂತರ ನಾವು ಬಂದಿದೀವಿ ಮಾಗೋಡು ಫಾಲ್ಸ್ಗೆ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಸಖತ್ತಾಗಿದೆ. ಕಾಣಿಸಲ್ಲ ಕಣೆ, ಇನ್ನು ಒಳಗಡೆ ಹೋಗಿ ತೋರ್ಸೋಣ. ಅಲ್ಲಿ ಆ ಕಡೆಯಿಂದ ಸ್ವಲ್ಪ ಕಾಣಿಸ್ತಾ ಇತ್ತು. ಸೊ ಹಿಲ್ಗಳ ಮಧ್ಯ ಹರಿಯುವ ನೀರು. ಬನ್ನಿ ನೋಡೋಣ. ಇವಳು ಬರೀ ಓಡೋದು, ಬರೀ ವಿಡಿಯೋಕ್ಕಷ್ಟೇ. ನೀನೇ ವಿಡಿಯೋಕ್ಕಷ್ಟೇ ಓಡ್ತಾರ. ನನ್ನ ಕಿಂಡಲ್ ಮಾಡ್ತಿದ್ದೆ ವಿಡಿಯೋ ಆನ್ ಮಾಡ್ಕೊಂಡು. ನಾರ್ಮಲ್ ಆಗಿ ಓಡ್ಬಿಡು, ಫುಲ್ ಕಂಪ್ಲೀಟ್ ಆನ್ ಅಲ್ಲಿ ಬಿಡ್ತೀನಿ, ಓಡು ನೋಡೋಣ. ಅಲ್ಲ, ನೆನ್ನೆಯಿಂದ ಹತ್ತದು ಇಳಿಯೋದು ಮಾಡಿ ಜೀವನದಲ್ಲಿ ಹತ್ತದು ಇಳಿಯೋದೇ ಜಿಗುಪ್ಸೆ ಬಂದಿದೆ. ಆದ್ರೆ ಜೀವನ ಹಂಗೆ ಅಲ್ವಾ, ಇರುತ್ತೆ. ಸೊ ಅದನ್ನ ನಾವು ಸಾಕೊಂಡ್ ಹೋಗ್ಬೇಕು. ಈಗ ಸಾಕು ಫಸ್ಟ್. ಓಡ್ರೋ ಇದು ಸರ್ಜಾಡ್ಡ, ಓಡ್ರೋ ಇದು ಸರ್ಜಾಡ್ಡ. ನಾನು ನಡ್ಕೊಂಡ್ ಬಂದ್ರು ನೀನ್ ಓಡಿಲ್ಲ ಇನ್ನು. ನಾವು ಆಫ್ ರೋಡಿಂಗ್ ಬಂದಿದ್ದೀವಿ. ಮೂವೆ ಬಾರೆ. ಯಾವ್ದ್ರ ಬಗ್ಗೆ ರಿವ್ಯೂ? ಯಾಕೆ ಬಂದಿದ್ದೀವಿ ಮಾಡ್ತೀನಿ. ಅಭಿಮಾನಿಗಳ ಒತ್ತಾಯದ ಮೇಲೆ ಮಾಡೋಣ. ಶೋರ್ ಅದನ್ನು ಮಿಸ್ ಹೆಂಗ್ ಮಾಡಕ್ಕಾಗುತ್ತೆ. ಅವ್ರು ನೆಕ್ಸ್ಟ್ ಹೈದ್ರಾಬಾದ್ ಬರ್ತಾರಲ್ವಾ, ಎಲ್ಲ ಹೈದ್ರಾಬಾದ್ನ ಹೈದ್ರಾಬಾದ್ ಹೋಗಿ ಚಾರ್ಮಿನಾರ್ ಅಲ್ಲಿ ಮತ್ತೆ ಎಲ್ಲ ಕಡೆ ಹೋಗ್ಬೇಕಂದ್ರೆ ಸಿಕ್ಕಿದ್ದಾರೆ ಗೈಸ್. ಗೈಡ್ ಅಲ್ಲ, ಫ್ರೆಂಡ್ ಗೈಡ್ ಮಾಡ್ಬೇಕು. ಸುಮ್ಮನೆ ತಮಾಷೆ. ಸೊ ಎಲ್ಲಿ ಬಂದಿದೀವಿ, ಏನ್ ಮಾಡ್ತಾ ಇದೀವಿ? ನಾವೀಗ ಫುಲ್ ಹೊಟ್ಟೆ ಹಸ್ವಾಗಿ ಚಳಿಗೆ ಒಂದು ಬಿಸಿ ಆಗಿರೋ ಮ್ಯಾಗಿ ತಿನ್ನಕ್ ಬಂದಿದೀವಿ. ಅದ್ರಲ್ಲೂ ಎಲ್ಲಿ ಅಂದ್ರೆ ಮಾಗೋಡ್ ಫಾಲ್ಸ್ ಹತ್ರ. ಅಲ್ಲಿ ಆಕ್ಚುಲಿ ನೋಡಿದೆ, ಅಲ್ಲಿ ಕ್ಲೋಸ್ ಆಗಿತ್ತು 2 ಕಡೆ. ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ, ಇಲ್ಲಿ ಸಿಗುತ್ತೆ ಅಂತ. ಸಿಕ್ಕಿದೆ, ಆರ್ಡರ್ ಮಾಡಿದೀವಿ, ವೇಟ್ ಮಾಡ್ತಾ ಇದೀವಿ. ಇಲ್ಲೊಬ್ರು ನೋಡ್ತಾ ಇದಾರೆ, ಏನಾದ್ರು ಮಾತಾಡ್ತಾರೆ. ಹೇಳ್ತೀರಾ?
ಪ್ರಾಂಕ್ ಮಾಸ್ಟರ್ ಇವರು ಪ್ರಾಂಕ್ ಅದ್ರಲ್ಲಂತೂ ನನ್ನೇ ಪ್ರಾಂಕ್ ಮಾಡಿದ್ದಾರೆ. ಇನ್ಯಾರಿಗಾದ್ರು ಪ್ರಾಂಕ್ ಮಾಡಕ್ ಸಾಧ್ಯ ಇಲ್ಲ ಇವಾಗ. ಇವಾಗ್ಲೂ ಪ್ರಾಂಕ್ ಮಾಡಿದ್ರು. ಕಾಫಿ ಬೇಕಾ ಅಂದ್ರು, ಹಾ ಬೇಕು ಅಂದೆ, ಹೋಗು ಅಂತ. ಯಾವ ರೀತಿ prank ಮಾಡ್ತಾರೆ ಅಂದ್ರೆ ಎಲ್ಲರೂ ಆಗಿದಾರ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಆಯ್ತು ನನಗಂತ ಏನಾಯ್ತು ಸಡನ್ ಆಗಿ? ನಮ್ಗೆಲ್ಲ ಪ್ರಾಂಕ್ ಮಾಡಕ್ ಅಷ್ಟು ಈಸಿ ಅಲ್ಲ. ಬರ್ತೆ. ಎಷ್ಟು ಜೋಶ್ ಇದೆ ಗೊತ್ತಾ? ಮ್ಯಾಗಿ ತಿನ್ಬೇಕು ಅಂತ ಲಾಸ್ಟ್ ಅಲ್ಲಿ ಡ್ಯಾನ್ಸ್ ಮ್ಯಾಗಿನೇ ಮಾಡ್ಬೋದು. ಜೊತೆಗೆ ಫ್ರೆಂಚ್ ಫ್ರೈಸ್. ಅದು ನೋಡಿ ಗೈಸ್ ಹೆಂಗ್ ತಿಂತಾ ಇದಾರೆ. ಪಿಜ್ಜಾ ತಿನ್ನಲ್ವಾ? ಅಂದ್ರೆ ಇದನ್ನೇ ಪಿಜ್ಜಾ ಅಂತ ಅನ್ಕೊಂತೀನಿ. ಇವರು ಪಾವ ತಿನ್ಲೋ ಬೇಡವೋ ಅಂತ ತಿಂತಾ ಇದಾರೆ. ನನಗೆ ಇಷ್ಟನೇ ಇಲ್ಲ ಸುಮ್ಮನೆ ಆರ್ಡರ್ ಮಾಡ್ತಾರ ಯಾರಾದ್ರೂ. ಆಕ್ಚುಲಿಗೆ ಅವ್ರಿಗೆ ಫ್ರೈಸ್ ಅಂದ್ರೆ ಇಷ್ಟ ಅಂತೆ. ನೋಡಿ ಫ್ರೈಸು ಅವರು ಯಾರಾದ್ರೂ ಫಸ್ಟ್ ಐಸ್ ಕ್ರೀಮ್ ತಿನ್ಬಿಟ್ಟು ಇದೆಲ್ಲ ತಿಂತಾರ? ಕಮೆಂಟ್ ಮಾಡಿ ಗೈಸ್. ಫಸ್ಟ್ ಐಸ್ ಕ್ರೀಮ್ ತಿನ್ಬಿಟ್ಟು ಆಮೇಲೆ ಪನ್ನೀರ್ ಇದು ಫ್ರೆಂಚ್ ಫ್ರೈಸ್ ತಗೊಂಡ್ರು, ಆಮೇಲೆ ತಿಂತಾರೆ. ಆಗ್ಲೇ ಏನೋ ಡೈಲಾಗ್ ಹೇಳಿದ್ರಲ್ಲ ಅದು ಮತ್ತೆ ಹೇಳಿ. ತಿಂತಾ ಇರ್ಲಿಲ್ಲ ಅಲ್ಲ ನೋಡಿ ಗೈಸ್, ಇಷ್ಟೇ ಪ್ರಾಬ್ಲಮ್. ಡೈರೆಕ್ಟ್ ಆಗಿ ಹೇಳ್ಬೇಕು. ಸೊ ಎಸ್, ಫೈನಲಿ ಇದಾಗಿತ್ತು ನಮ್ಮ ದೂದ್ ಸಾಗರ್ ಟ್ರಿಪ್. ಸೊ ನಾವೆಂದು ಸಿಕ್ಕಾಪಟ್ಟೆ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಹೇಳಲೇಬೇಕು, ನಾವು ಯಾರ ಕಡೆಯಿಂದ ಹೋಗಿದ್ವಿ ಅಂತ. ಆ್ಯಂಡ್ ಮಧ್ಯ ನಾವು ನಿಮಗೆ ತೋರಿಸಿರ್ತೀವಿ ಕೂಡ ಎಲ್ಲಿಂದ ಹೋಗಿದ್ವಿ ಅಂತ. ಸೊ ನಾವು ಹೋಗಿದ್ದು ಜಾಯಿಂಟ್ ಟ್ರಾವೆಲರ್ಸ್ ಕಡೆಯಿಂದ. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ಟಿದ್ರು. ನಿಮಗೂ ಎಲ್ಲ ಗೊತ್ತೇ ಇರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಡಿಸ್ಕ್ರಿಪ್ಷನ್ಗೂ ಹಾಕಿರ್ತೀನಿ, ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾನ್ಸೂನ್ ಮುಗಿಯೋಕ್ಕೂ ಮುಂಚೆ ಹೋಗಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಅದು ಇಂಥ ಟೈಮಲ್ಲಿ ನೋಡೋಕ್ಕೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ಇಬ್ಬರು ಮೇನ್ ಪರ್ಸನ್ಸ್ ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡೋದೇ ಮರ್ತೋಗಿಲ್ಲ, ಟೈಮ್ ಸಿಕ್ಕಿಲ್ಲ ಬೇಸಿಕಲಿ. ಸೊ ಒಬ್ಬರು ನವ್ಯ ಆ್ಯಂಡ್ ಇನ್ನೊಬ್ರು ಸುಷ್ಮಾ ಅಂತ, ಅವರು ಅಷ್ಟೇ ಟೀಮ್ ಕೋಆರ್ಡಿನೇಟ್ ಮಾಡ್ತಾಯಿದ್ರು. ಸೊ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಆ್ಯಂಡ್ ಯಾ, ಸೊ ಹೋಪ್ಸು ವಿಡಿಯೋ ನೋಡಿದ್ಮೇಲೆ ನೀವು ಎಂಜಾಯ್ ಮಾಡ್ತೀರಾ. ಇದೇ ಥರ ವೀಡಿಯೋಸ್ಗೆ ಆ್ಯಂಡ್ ವ್ಲಾಗ್ಸ್ಗೆ ವೆಯ್ಟ್ ಮಾಡ್ತಾಯಿರಿ. ಅಂಟಿಲ್ our next video or vlog, stay tuned to Kavya Divya YouTube channel, and don't forget to like, share, subscribe and comment. Thank you.